ಬುರ್ಕಾ ವರ್ಸಸ್ ಕೇಸರಿ ವಿವಾದ ಈಗ ಶಿವಮೊಗ್ಗಕ್ಕೂ ಕಾಲಿಟ್ಟಿದೆ. ಕಾಲೇಜು ವಿದ್ಯಾರ್ಥಿಗಳ ನಿರ್ಮಲ ಮನಸ್ಸುಗಳ ದ್ವೇಷದ ಕಿಚ್ಚು ಮೂಡಿದ್ದು, ಪರ ವಿರೋಧಗಳ ಪ್ರತಿಭಟನೆ ನಡೆಯಿತು. ಪ್ರತಿಷ್ಠಿತ ಕಾಲೇಜು ಆವರಣದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಬೇಕಾಯಿತು. ಹೇಗಾಯಿತು ನೋಡೋಣ ಈ ವರದಿಯಲ್ಲಿ. ಬೂರ್ಖಾ ವರ್ಸಸ್ ಕೇಸರಿ ಶಾಲು ವಿವಾದ ಕರಾವಳಿ ಮತ್ತು ಬಯಲು ಸೀಮೆಯ ಜಿಲ್ಲೆಗಳನ್ನು ದಾಟಿ ಮಲೆನಾಡಿಗೂ ಕಾಲಿಟ್ಟಿದೆ. ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಸಮವಸ್ತ್ರ ಕಡ್ಡಾಯ ಮಾಡೋದೇ ಆದರೆ ಮುಸ್ಲಿಂ ವಿದ್ಯಾರ್ಥಿನಿಯರು ತರಗತಿಯೊಳಗೆ ಬೂರ್ಖಾ ತೆಗೆದು ಬರಬೇಕು ಅನ್ನೋ ಕೂಗು ಎದ್ದಿದೆ. ಅಲ್ಲದೆ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು. ಒಂದು ಗುಂಪು ಹೆಗಲ ಮೇಲೆ ಕೇಸರಿ ಶಾಲನ್ನು ಧರಿಸಿ ಪ್ರತಿಭಟಿಸಿತು. ಕುಲ ಸಚಿವರು ನಮ್ಮ ಯಾವುದೇ ಕಾಲೇಜುಗಳಿಗೆ ಯೂನಿಫಾರ್ಮೇ ಬೇಡ, ಕಡ್ಡಾಯ ಬೇಡ, ಯಾವ ರೀತಿ ಬೇಕಾದ್ರೆ ಬರ್ಬೋದು ಅಂತ ಹೇಳಿದ್ದಾರೆ. ಬಟ್ ಇದರಿಂದ ಏನಾಗುತ್ತೆ ಅಂದರೆ ಸಮಾನತೆಗೆ ಧಕ್ಕೆ ಉಂಟಾಗುತ್ತೆ. ಈಗ ಯಾರೋ ಒಬ್ಬ ಒಳ್ಳೆ ಡ್ರೆಸ್ ಹಾಕೋ ಬರ್ತಾನೆ, ಇನ್ನೊಬ್ಬನಿಗೆ ಇರಲ್ಲ ಆ ರೀತಿ ಕಲರ್ ಬಟ್ಟೆಗಳು ಹಾಕ್ಲಿಕ್ಕೆ. ಅವಾಗ ಅವರಲ್ಲಿ ಒಂಥರ ಭೇದ ಭಾವದ ಅಸಮಾನತೆ ಉಂಟಾಗುತ್ತೆ. ನನ್ನ ಹತ್ರ ಇಲ್ಲ ಆ ರೀತಿದ್ದು, ನಾನು ಹೇಗೆ ಮಾಡಲಿ ಅಂತೇಳಿ. 5-6 ವರ್ಷದಿಂದ ಯೂನಿಫಾರ್ಮ್ ಇತ್ತು, ಒಂದು ರೆಪ್ಯುಟೇಷನ್ ಪ್ರಶ್ನೆ ಇದು. ಆದ್ದರಿಂದ ಪ್ರತಿಯೊಬ್ಬ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಕಡ್ಡಾಯವಾಗಬೇಕು, ಎಲ್ಲರೂ ಯೂನಿಫಾರ್ಮಲ್ಲಿ ಸಮಾನತೆಯಿಂದ ಇರಬೇಕು ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವ ಇಚ್ಛೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಮುಸ್ಲಿಂ ವಿದ್ಯಾರ್ಥಿನಿಯರು ಬುರ್ಖಾ ಧರಿಸೋದು ನಮ್ಮ ಸಂಸ್ಕೃತಿ, ಹೀಗಾಗಿ ತಮಗೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಾತಿ ಭೇದ ಭಾವ ಇರಬಾರ್ದು ಯಾವುದೇ ಕ್ಯಾಂಪಸ್ ಅಲ್ಲಿ. ಬಟ್ ಇವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇದುವರೆಗೆ ಇರಲಿಲ್ಲ. ಈಗ ಬಂದ್ಬಿಟ್ಟು ಇವ್ರು ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಈ ಥರ ನಾವು ವಾಪಸ್ ಆಗಿ ಇದು ಮಾಡ್ತಾ ಇಲ್ಲ. ಫಸ್ಟ್ ಇವರಿಂದ ಬಂದ್ಬಿಟ್ಟು ಈ ಥರ ಜಾತಿ ಭೇದ ಭಾವ ಬರ್ತಾ ಇದೆ. ಈ ಮಧ್ಯೆ ಕುವೆಂಪು ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಸಹ್ಯಾದ್ರಿ ಕಾಲೇಜು ಸೇರಿದಂತೆ ಯಾವುದೇ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯವಲ್ಲ, ಆದರೆ ಗುರುತಿನ ಚೀಟಿ ಹೊಂದಿರೋದು ಕಡ್ಡಾಯ ಅಂತ ಪ್ರಕಟಣೆ ಹೊರಡಿಸಿದೆ. ಕಾಲೇಜು ಆವರಣದಲ್ಲಿ ಯಾರೇ ಅನುಚಿತವಾಗಿ ವರ್ತಿಸಿದ್ದಲ್ಲಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿರೋ ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ. ಸಿವಿಲ್ ಯೂನಿಫಾರ್ಮ್ ಅಲ್ಲಿ ಹಾಕೊಂಡು ಬರಲಿ ಅಂತ ಹೇಳಿ ನಿನ್ನೆ ಹೇಳಿದ್ದಾರೆ ಪ್ರಿನ್ಸಿಪಲ್. ಅದನ್ನು ವಿರುದ್ಧವಾಗಿ ಇವತ್ತು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಗೆ ಯೂನಿಫಾರ್ಮ್ ಬೇಕು, ಯೂನಿಫಾರ್ಮ್ ಯಾಕೆ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಆ್ಯಕ್ಚುಲಿ ಎಂಟರ್ನ ಆಗಲಿಲ್ಲ ಬೆಳಿಗ್ಗೆಯಿಂದ ಕಾಲೇಜ್ ಒಳಗಡೆ, ನಾವು ಹೊರಗಡೆ ಇದ್ದೀವಿ. ಸ್ವಲ್ಪ ಇಲ್ಲಿ ಗುಮ್ಮ ಸೇರಿದ ಮೇಲೆ ನೋಡ್ಕೊಳ್ಳಿಕ್ಕೆ ನಾವು ಹೊರಗಡೆ ಬಂದಿದ್ವಿ. ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟ? ಸ್ಟಡಿ ಟೈಮ್ ಇದೆ, ಸ್ಟಡಿ ಮಾಡಿರಿ, ಇದೆಲ್ಲ ಮಾಡಬೇಡಿ. ಈ ಹಿಂದೆ ಬಿಬಿಎಂ ಮತ್ತು ಎಂಎಸ್ಡಬ್ಲ್ಯೂ ವಿಭಾಗದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವಿತ್ತು. ಕ್ರಮೇಣ ಎಲ್ಲಾ ವಿಭಾಗಗಳಿಗೂ ಸಮವಸ್ತ್ರ ಕಡ್ಡಾಯ ಮಾಡಲಾಗಿತ್ತು. ಇದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕಲಿತು ಕಲಿಸಿ ವಿಶ್ವ ಶಾಂತಿ ಸಂದೇಶ ಸಾರಿದ್ದರು ಕುವೆಂಪು. ರಾಷ್ಟ್ರಕವಿಗಳು ನಡೆದಾಡಿದ್ದ ಮಣ್ಣಲ್ಲಿ ಯುವ ಪೀಳಿಗೆಯ ಮನಸ್ಸುಗಳಲ್ಲಿ ದ್ವೇಷ ಮೂಡಿರೋದು ಬೇಸರದ ಸಂಗತಿ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.